ಬಿಬಿಎಂಪಿ ಅಧಿಕಾರಿಗಳೇ, ಏನಿದು ನಿಮ್ಮ ಅಧಿಕಾರಿಗಳ ದೌರ್ಜನ್ಯ? ಸಮಸ್ಯೆ ಅಂತ ಕೇಳೋಕೆ ಹೋದ್ರೆ ಮಹಿಳೆಯ ಮೇಲೆಯೇ ದೌರ್ಜನ್ಯ ನಡೆಸಿದ್ದಾರೆ. ಮೂಲಭೂತ ಸೌಕರ್ಯದ ಕೊರತೆ ಕೇಳಿದ್ದಕ್ಕೆ ಮಹಿಳೆಗೆ ಆವಾಜ್ ಹಾಕಿರುವ ಅಧಿಕಾರಿ, ದಲಿತ ಮಹಿಳೆಯ ಮನವಿಗೆ ಸ್ಪಂದಿಸದೆ ಗೆಟ್ ಔಟ್ ಎಂದು ಆವಾಜ್ ಹಾಕಿರುವ ಅಧಿಕಾರಿ. ಬೊಮ್ಮನಹಳ್ಳಿ ಜಂಟಿ ಆಯುಕ್ತ ಕೆ ಅಜಿತ್ ದೌರ್ಜನ್ಯದ ವರ್ತನೆ ಸ್ಟೋರಿ ಇದು. ಬಿಬಿಎಂಪಿ ಆಯುಕ್ತರಿಗೆ ಈಗ ಈ ಪ್ರಶ್ನೆಯನ್ನ ಕೇಳಲೇಬೇಕು. ಸಮಸ್ಯೆ ಇದೆ ಅಂತ ತಮ್ಮ ಸಮಸ್ಯೆಗಳನ್ನ ಹೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಲ್ಲೊಬ್ಬ ಬಿಬಿಎಂಪಿ ಅಧಿಕಾರಿ ದಲಿತ ಮಹಿಳೆಯ ಮನವಿಗೆ ಸ್ಪಂದಿಸದೆ ಗೆಟ್ ಔಟ್ ಅಂತ ಆವಾಜ್ ಹಾಕಿರುವ ಘಟನೆ ನಡೆದಿದೆ. ಬೊಮ್ಮನಹಳ್ಳಿ ಜಂಟಿ ಆಯುಕ್ತ ಕೆ ಅಜಿತ್ ವರ್ತನೆ ಇದು. ಮೂಲಭೂತ ಸೌಕರ್ಯದ ಕೊರತೆ ಇದೆ, ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ದಲಿತ ಮಹಿಳೆಯೋರ್ವಳು ಕೇಳೋದಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಅಧಿಕಾರಿಯ ವರ್ತನೆ ಹೇಗಿತ್ತು ಅನ್ನೋದನ್ನ ನೀವು ಕೂಡ ಒಮ್ಮೆ ನೋಡಿ. ಒಳ್ಳೆ ಬೆಳವಣಿಗೆ ಅಲ್ಲ ಸರ್, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅಲ್ಲ ಸರ್, ಏನ್ ಅನ್ಕೊಂಡಿದ್ದೀರಾ ಸರ್? ನಾವ್ ಏನೋ ಒಂದು ಫೈಲ್ ತಗೊಂಡು ಸರ್ ಇದು ಸೈನ್ ಮಾಡ್ಕೊಡಿ ಸರ್, ಯಾವ್ದೋ ಬಿಲ್ ಹಾಕ್ಬೇಕು ಅಂತ ನಿಮ್ಮ ಹತ್ರ ಬಂದಿದೀವಾ ಸರ್? ನಿಮ್ಮ ಹತ್ರನೇ ಮಾತಾಡ್ತಿರೋದು. ಮತ್ತೆ ಯಾವ ಗೆಟ್ ಔಟ್ ಅಂತ ಹೇಳೋದಕ್ಕೆ ಯಾವ ರೈಟ್ಸ್ ಇದೆ? ನಾವು ಕೂಡ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು. ಇಫ್ ಯು ಡೋಂಟ್ ಲೈಕ್ ಇಟ್, ಗೋ ಗೆಟ್ ಔಟ್. ಹೌದಾ? ಹೌದು, ಗೆಟ್ ಔಟ್ ಅಷ್ಟೇ. ಯು ಗೆಟ್ ಔಟ್, ಯು ಗೆಟ್ ಔಟ್ ಆಫ್ ಮೈ ಆಫೀಸ್. ಗೆಟ್ ಔಟ್ ಆಫ್ ಮೈ ಆಫೀಸ್ ಅಷ್ಟೇ. ಹೌದಾ? ಹೌದು, ಗೆಟ್ ಔಟ್ ಆಫ್ ಮೈ ಆಫೀಸ್. ಈ ರೀತಿ ಅಧಿಕಾರಿಯ ರೆಸ್ಪಾನ್ಸ್ ಅಂದ್ರೆ ದಲಿತ ಮಹಿಳೆಯೋರ್ವಳು ಸೌಕರ್ಯ, ಮೂಲಭೂತ ಸೌಕರ್ಯ ಹಾಗೆ ಅಂಬೇಡ್ಕರ್ ಪುತ್ಥಳಿ ಅನುಮತಿಗೆ ಬಂದಿದ್ರು ಬೊಮ್ಮನಹಳ್ಳಿ ಬಿಬಿಎಂಪಿ ಆಯುಕ್ತರ ಕಚೇರಿಗೆ. ಹಾಗೆ ವಿವಿಧ ಸಮಸ್ಯೆಗಳನ್ನ ಸರಿಪಡಿಸುವಂತೆ ಜಂಟಿ ಆಯುಕ್ತರನ್ನ ಕೇಳಿದ್ದಕ್ಕೆ ಆ ಅಧಿಕಾರಿ ಈ ರೀತಿಯಾಗಿ ಉತ್ತರಿಸಿದ್ದಾರೆ. ಗೆಟ್ ಔಟ್ ಅಂತ ಆವಾಜ್ ಅನ್ನ ಹಾಕಿದ್ದಾರೆ. ಜಂಟಿ ಆಯುಕ್ತರ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಭವನದ ಮುಂದೆ ಅಂಬೇಡ್ಕರ್ ಪುತ್ಥಳಿ ಅನಾವರಣಕ್ಕಾಗಿ ಅನುಮತಿ ಕೋರೋದಕ್ಕೆ ಆಕೆ ಬಂದಿದ್ಲು. ಇದೇ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯದ ಕೊರತೆಗಳಿದೆ ಅಂತ ತಮ್ಮ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳನ್ನ ಹೇಳೋದಕ್ಕೆ ಬಂದಿದ್ಲು. ಈ ಸಂದರ್ಭದಲ್ಲಿ ಮಹಿಳೆಗೆ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಕೊಡದೆ ಒಬ್ಬ ಬಿಬಿಎಂಪಿ ಅಧಿಕಾರಿ ಈ ರೀತಿಯಾಗಿ ವರ್ತಿಸಿದ್ದಾರೆ. ಬೊಮ್ಮನಹಳ್ಳಿ ಜಂಟಿ ಆಯುಕ್ತ ಕೆ ಅಜಿತ್ ಈ ರೀತಿಯಾಗಿ ವರ್ತಿಸಿದ್ದಾರೆ. ಸದ್ಯ ಬಿಬಿಎಂಪಿ ಜಂಟಿ ಆಯುಕ್ತ ಕೆ ಅಜಿತ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ದಲಿತ ಸಂಘಟನೆ ದೂರನ್ನ ನೀಡಿದೆ. ದೌರ್ಜನ್ಯವೆಸಗಿದ ಜಂಟಿ ಆಯುಕ್ತ ಅಜಿತ್ ವಜಾಗೊಳಿಸಲು ಈಗ ಆಗ್ರಹಗಳು ಕೂಡ ಕೇಳಿ ಬಂದಿದೆ. ಸೌಕರ್ಯ ಅಂಬೇಡ್ಕರ್ ಪುತ್ಥಳಿ ಅನುಮತಿಗೆ ಬಂದಿದ್ದ ಮಹಿಳೆ ಬೊಮ್ಮನಹಳ್ಳಿ ಬಿಬಿಎಂಪಿ ಆಯುಕ್ತರ ಕಚೇರಿಗೆ ದಲಿತ ಮಹಿಳೆಯರು ಬಂದಿದ್ರು. ವಿವಿಧ ಸಮಸ್ಯೆಯನ್ನ ಸರಿಪಡಿಸುವಂತೆ ಜಂಟಿ ಆಯುಕ್ತರನ್ನ ಕೇಳಿದ್ದಕ್ಕೆ ಆ ಆಯುಕ್ತ ಈ ರೀತಿ ಆವಾಜನ್ನ ಹಾಕಿದ್ದಾರೆ. ಜೂನ್ 21ರಂದು ಜಂಟಿ ಆಯುಕ್ತರ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಕಳೆದ ತಿಂಗಳು ನಡೆದಿರುವಂತಹ ಘಟನೆ. ವಾರ್ಡ್ ನಂಬರ್ 191 ಪರಪ್ಪನ ಅಗ್ರಹಾರದ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನದ ಮುಂದೆ ಅಂಬೇಡ್ಕರ್ ಪುತ್ಥಳಿ ಅನಾವರಣಕ್ಕಾಗಿ ಅನುಮತಿ ಕೋರೋದಕ್ಕೆ ಮಹಿಳೆಯರು ಬಂದಿದ್ರು. ಅದೇ ಸಂದರ್ಭದಲ್ಲಿ ತಮ್ಮ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಆಯುಕ್ತರ ಮುಂದೆ ಹೇಳ್ಕೊಂಡಿದ್ದಾರೆ. ಆದರೆ ಅವರ ಕಷ್ಟಗಳಿಗೆ ಸ್ಪಂದಿಸದೆ ಜಂಟಿ ಆಯುಕ್ತ ಕೆ ಅಜಿತ್ ಈ ರೀತಿಯಾಗಿ ವರ್ತಿಸಿದ್ದಾರೆ. ಇದು ನನ್ನ ಕಚೇರಿ, ಗೆಟ್ ಔಟ್ ಅಂತ ಮಹಿಳೆಗೆ ಆವಾಜನ್ನ ಹಾಕಿದ್ದಾರೆ. ಸದ್ಯ ಈಗ ಬಿಬಿಎಂಪಿ ಜಂಟಿ ಆಯುಕ್ತ ಕೆ ಅಜಿತ್ ವಿರುದ್ಧ ದೂರು ದಾಖಲಾಗಿದೆ. ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ದಲಿತ ಸಂಘಟನೆಯವರು ದೂರನ್ನ ಕೊಟ್ಟಿದ್ದಾರೆ.
ದೌರ್ಜನ್ಯವೆಸಗಿದ ಜಂಟಿ ಆಯುಕ್ತ ಅಜಿತ್ರನ್ನ ವಜಾಗೊಳಿಸಬೇಕು ಅಂತ ಹೇಳಿ ಈಗ ದಲಿತ ಸಂಘಟನೆಗಳು ಆಗ್ರಹಿಸಿವೆ. ಕರ್ತವ್ಯ ಲೋಪ, ಮಹಿಳೆಯರಿಗೆ ಅಗೌರವ ಹಿನ್ನೆಲೆಯಲ್ಲಿ ಅವರನ್ನ ವಜಾಗೊಳಿಸಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮಗೆ ಕಷ್ಟ ಇದೆ, ನಮ್ಮ ವಾರ್ಡ್ನಲ್ಲಿ ಈ ರೀತಿಯ ಸೌಲಭ್ಯಗಳೇ ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳಿ ತಮ್ಮ ಕಷ್ಟಗಳನ್ನು ಹೇಳೋದಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅವರ ಕಷ್ಟಗಳಿಗೆ ಸ್ಪಂದಿಸದೆ ಅಥವಾ ಭರವಸೆಯನ್ನ ಕೊಡದೆ ಆವಾಜನ್ನ ಹಾಕಿದ್ದಾರೆ. ಗೆಟ್ ಔಟ್ ಅಂತ ಇಲ್ಲೊಬ್ಬ ಆಯುಕ್ತ. ಈಗ ಸದ್ಯ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಮಧುಮಲ, ಜೂನ್ 21ರಂದು ನಡೆದಿರುವಂತಹ ಈ ಒಂದು ಘಟನೆ ಏನಿದೆಯೋ, ಬೊಮ್ಮನಹಳ್ಳಿ ಜಂಟಿ ಆಯುಕ್ತರ ಕಚೇರಿಯಲ್ಲಿ ನಡೆದಿರುವಂತಹ ಮಾಹಿತಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ದೂರು ನೀಡಿರುವಂತಹ ದಲಿತ ಪರ ಸಂಘಟನೆ ಏನಿದೆಯೋ, ಶುಕ್ರವಾರವಷ್ಟೇ ಬೆಂಗಳೂರಿನ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಆಯುಕ್ತರಿಗೆ ದೂರು ನೀಡುವಂತ ಕೆಲಸ ಆಗಿದೆ. ಈ ಸಮಸ್ಯೆ ಸಂಬಂಧಪಟ್ಟಾಗ ಅಂದ್ರೆ ಮೂಲಭೂತ ಸೌಕರ್ಯಗಳಿಲ್ಲ, ಜೊತೆಗೆ ಬೊಮ್ಮನಹಳ್ಳಿ ವಲಯದಲ್ಲಿರುವಂತಹ ಅಂಬೇಡ್ಕರ್ ಭವನ ಏನಿದೆಯೋ, ಆ ಭವನದ ಮುಂದೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಬೇಕು ಎನ್ನುವಂತ ಮನವಿ ಕೇಳಲಿಕ್ಕೆ ದಲಿತ ಮಹಿಳೆಯರು ಬಂದಿರ್ತಾರೆ. ಆ ಮಹಿಳಾ ಸಂಘದ ಅಧ್ಯಕ್ಷರು ಸೇರಿದಂತೆ ಸಾಕಷ್ಟು ಕಾರ್ಯಕರ್ತರುಗಳು ಕೂಡ ಮನವಿಗಾಗಿ ಬಂದಿರ್ತಾರೆ. ಮನವಿಗೆ ಸುಮಾರು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದಂತ, ಅಂದ್ರೆ 3-3:30-4 ಗಂಟೆ ಸುಮಾರಿಗೆ ನಾವು ಬಂದು ನಿಮ್ ಮನವಿ ಸಂಬಂಧಪಟ್ಟ ಮಾತಾಡ್ತೇವೆ ಅಂತ ಎನ್ನುವಂತ ನಿಟ್ಟಿನಲ್ಲಿ ಅಜಿತ್ ಅವರು ಹೇಳಿರ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನ ಇವ್ರು ಕೊಡ್ತಾ ಇದ್ದಾರೆ. ಆದ್ರೆ ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ರು ಕೂಡ 1.5-2 ಗಂಟೆಗಳ ಕಾಲ ಇವರನ್ನ ಕಾಯಿಸಿರ್ತಾರೆ. ಅಂದ್ರೆ ಮಹಿಳೆಯರೇನಿದಾರೋ ಆ ಬೇಡಿಕೆಯನ್ನ ಒತ್ತು ಬಂದಿದ್ದಂತಹ ಮಹಿಳೆಯರ ಸಂಬಂಧಪಟ್ಟಗೆ ಕಾದು ಸುತ್ತಾದಂತಹ ಮಹಿಳೆಯರು ಕಡೆಗೆ 5:30 ಸಂದರ್ಭದಲ್ಲಿ ಬರ್ತಾರೆ. ಆ ಒಂದು ವಿಚಾರವಾಗಿ ನಾವು ನಿಮ್ಗಾಗೆ ಕಾದಿದ್ವಿ, ನೀವು ನೋಡಿದ್ರೆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಎನ್ನುವಂತ ಆ ಮಹಿಳೆಯರು ಕೂಡ ಅವರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅಜಿತ್ ಏನಿದಾರೋ ಅವರು ಗೆಟ್ ಔಟ್ ಅಂತ ನೇರವಾಗಿ ಆ ಮಹಿಳೆಯರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾರೆ. ನೇರವಾಗಿ ನೀವು ನನ್ನ ಕಚೇರಿಯಿಂದ ಆಚೆ ಹೋಗಿದ್ದೀರಿ, ನನ್ನ ಕಚೇರಿ ಎನ್ನುವಂತ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ದೌರ್ಜನ್ಯವೆಸಗುವಂತ ಕೆಲಸ ಮಾಡಿರುವಂತದ್ದು ಕೂಡ ಈ ವಿಜುವಲ್ಗಳು ಝೀಕರಣ ನ್ಯೂಸ್ ನಲ್ಲಿ ಲಭ್ಯ ಆಗಿದೆ. ಬೊಮ್ಮನಹಳ್ಳಿ ಬಿಬಿಎಂಪಿ ಜಂಟಿ ಆಯುಕ್ತರ ವಿರುದ್ಧವಾಗಿ ಏನು ಈ ದಲಿತ ಮಹಿಳೆಯರಿದ್ದಾರೋ ಆ ಮಹಿಳಾ ಸಂಘಟನೆ ಸೇರಿದಂತೆ ಸಾಕಷ್ಟು ಸಂಘಟನೆಯ ನಾಯಕರೆಲ್ಲರೂ ಕೂಡ ಕಳೆದ ಶುಕ್ರವಾರ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಆಗಮಿಸಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರಿಗೆ ಸಂಘಟನೆಯ ವತಿಯಿಂದ ದೂರನ್ನ ನೀಡಿರುವಂತದ್ದು. ದೌರ್ಜನ್ಯವೆಸಗಿದ ಜಂಟಿ ಆಯುಕ್ತ ಕೆ ಅಜಿತ್ರನ್ನ ಕೂಡಲೇ ವಜಾಗೊಳಿಸಬೇಕು, ಕರ್ತವ್ಯ ಲೋಪ, ಮಹಿಳೆಯರಿಗೆ ಅಗೌರವ ವರ್ತನೆ ಹಿನ್ನೆಲೆ ಕೆಲಸದಿಂದ ವಜಾಗೊಳಿಸುವಂತೆ ದೂರನ್ನ ನೀಡಲಾಗಿದೆ. ಈ ಒಂದು ವಿಚಾರವಾಗಿ ಒಂದು ವೇಳೆ ದೂರು ದಾಖಲಾಗಿ ಜೊತೆಗೆ ಈ ಒಂದು ಅಧಿಕಾರಿಯನ್ನ ವಜಾಗೊಳಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟಕ್ಕೆ ಕರೆ ನೀಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಸದ್ಯಕ್ಕೆ ಕೊಡಲಾಗಿದೆ. ಮಧುಮಾಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ ಇದು ಸೈನ್ ಮಾಡ್ಕೊಡಿ ಸರ್. ಯಾವ್ದೋ ಬಿಲ್ ಹಾಕ್ಬೇಕು ಅಂತ ನಿಮ್ಮ ಹತ್ರ ಬಂದಿದೀವಾ ಸರ್? ನಿಮ್ಮ ಹತ್ರನೇ ಮಾತಾಡ್ತಿರೋದು. ಮತ್ತೆ ಯಾವ ಗೆಟ್ ಔಟ್ ಅಂತ ಹೇಳೋದಕ್ಕೆ ಯಾವ ರೈಟ್ಸ್ ಇದೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.